ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯದ ಧ್ಯಾನ ನಮ್ಮ ಆತ್ಮಕ್ಕೆ ಅದು ಸಾಮರ್ಥ್ಯವನ್ನು ಕೊಡುತ್ತದೆ. ದೇವರ ವಾಕ್ಯ ಅದು ಆತ್ಮ ಮತ್ತು ಜೀವವಾಗಿದೆ. ನಿಮ್ಮ ಅಂತರೇಂದ್ರಿಯವನ್ನು ಅದು ಬಲಪಡಿಸುತ್ತದೆ. ಅಂತರೇಂದ್ರಿಯವನ್ನು ಪ್ರಜ್ವಲಿಸುವಂತೆ ಮಾಡುತ್ತದೆ. ನಿಮ್ಮ ಇನ್ನರ್ ಮ್ಯಾನ್ ಆತನು ಬೆಳಗುತ್ತಾನೆ, ಬಲಾಢ್ಯನಾಗುತ್ತಾನೆ, ಎನರ್ಜೈಸ್ ಆಗುತ್ತಾನೆ, ಸ್ಟ್ರೆಂಥನ್ ಆಗುತ್ತಾನೆ. ಮತ್ತು ನಿಮ್ಮ ಇಂದ್ರಿಯಗಳ ಮೇಲೆ ಆತನು ದೊರೆತನ ಮಾಡುತ್ತಾನೆ. ಪ್ರಿಯರೇ, ಒಂದು ವೇಳೆ ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ನೀವು ಮೆಡಿಟೇಷನ್ ಮಾಡಿ ಉಣಿಸಿದರೆ ನೀವು ದೇವರ ಆತ್ಮನಿಂದ ನಡೆಸಲ್ಪಡಲಿಕ್ಕೆ ನೀವು ಬದ್ಧರಾಗುತ್ತೀರಿ. ಒಂದು ವೇಳೆ ನೀವು ದೇವರ ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ನೀವು ಪ್ರತಿದಿನ ಕೊಡುವುದಿಲ್ಲ ಅಂತ ಹೇಳಿದರೆ ನಿಮ್ಮ ಆತ್ಮಿಕ ಮನುಷ್ಯನು ವೀಕ್ ಆಗುತ್ತಾನೆ. ನೀವು ದೇವರ ಆತ್ಮನಿಂದ ನಡೆಸಲ್ಪಡುವುದಿಲ್ಲ, ಬಟ್ ನೀವು ಇಮೋಷನ್ಗಳಲ್ಲಿ ನಡೆಸಲ್ಪಡುತ್ತೀರಿ, ಪರಿಸ್ಥಿತಿಗಳಲ್ಲಿ ನಡೆಸಲ್ಪಡುತ್ತೀರಿ. ಪರಿಸ್ಥಿತಿಗಳ ಮೂಲಕ ನಡೆಸಲು ಕೊಡಲಿಲ್ಲ. ದೇವರು ನಮಗೆ ಆತ್ಮದಲ್ಲಿ ನಡೆಸಲಿಕ್ಕೆ ಅನುಮತಿಸ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನ ಒಳಗೆ ಪವಿತ್ರ ಆತ್ಮನ ಇರಲಿಲ್ಲ, ಬಟ್ ದೇವರು ಗಳಿಂದ ನಡೆಸಲು ಅನುಮತಿಸಿದ. ಸಮ್ಟೈಮ್ಸ್ ನೀವು ಏನಾದರೂ ಸಂಗತಿ ಚೂಸ್ ಮಾಡಬೇಕಂತ ಹೇಳಿದ್ರೆ ನೀವು ಚೀಟು ಹಾಕುವಂಥದ್ದು, ಓಕೆ, ಅಥವಾ ನೀವೇನಾದರೂ ಸೈನ್ ಕೇಳುವಂಥದ್ದು. ಆ ಕಾಲವನ್ನು ದೇವರು ಅನುಮತಿಸಿದ. ಸೂಚನೆಗಳನ್ನು ಕೇಳುವಂಥದ್ದು ದೇವರು ಅನುಮತಿಸಿದ. ಬೈಬಲ್ ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಆ ಅಜ್ಞಾನ ಕಾಲಗಳು, ಯಾಕಂದರೆ ಮನುಷ್ಯರು ದೇವರ ಆತ್ಮನಿಂದ ನಡೆಸಲ್ಪಡಲಿಲ್ಲ. ಇವನ್ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ಬಾರ್ಸಬಸ್ ಮತ್ತು ಮತ್ತಿಯಸ್ ಯೂದನ ಸ್ಥಳಕ್ಕೆ ಅವರು ಚೀಟು ಹಾಕಿದ್ರು. ಓಕೆ, ಚೀಟಿ ಅಲ್ಲಿ ಮತ್ತಿಯನಿಗೆ ಬಿತ್ತು. ಅವನು 12 ಅಪೊಸ್ತಲರಲ್ಲಿ ಸೇರಿಸಲ್ಪಟ್ಟನು. ನಾವು ನೋಡ್ತೇವೆ ದೇವರು ಅನುಮತಿಸಿದ ಅಂಟಿಲ್ ಪವಿತ್ರಾತ್ಮನು 50 ದಿವಸ ಇಳಿದು ಬರುವವರೆಗೆ. ಪ್ರೈಸ್ ಗಾಡ್. ಬೇಕಾದರೆ ನಾವು ಓದುವ ಆಕ್ಟ್ ಆಫ್ ಅಪೊಸ್ತಲ್ 1:23 ಈ ಮಾತುಗಳನ್ನು ಕೇಳಿ ಅವರು ಯೂಸ್ತನೆನಿಸಿಕೊಳ್ಳುವ ಬಾರ್ಸಪ್ಪನೆಂಬ ಯೋಸೇಫನನ್ನು, ಓಕೆ, ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೆ, ಎಲ್ಲ ಹೃದಯವನ್ನು ಬಲ್ಲಾತನೇ, ಯೂದನು ಅಪೊಸ್ತಲತನವೆಂಬ ಈ ಸೇವಾಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನು ತೋರಿಸಿಕೊಡು ಎಂದು ಹೇಳಿದರು. ಓಕೆ, ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ ಕರ್ತನೆ, ಓಕೆ, ಮುಂದೆ ಆಮೇಲೆ ಅವರಿಗೋಸ್ಕರ ಚೀಟು ಹಾಕಿದರು. ಚೀಟು ಮತ್ತಿಯನಿಗೆ ಬಂದದರಿಂದ ಅವನು 11 ಮಂದಿ ಅಪೊಸ್ತಲರ ಸಂಗಡ ಸೇರಿ ಎಣಿಸಲ್ಪಟ್ಟ. 11 ಮಂದಿಯೊಟ್ಟಿಗೆ 12ನವನು ಎಣಿಸಲ್ಪಟ್ಟ. ಅಲ್ಲಿ ಚೀಟಿ ಹಾಕಿದ್ರು. ನೀವು ಎನಿಸ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಚೀಟಿ ಹಾಕಿದೆ ಅಂತ. ಬಟ್ ಅದು ಲಾಸ್ಟ್. ಅನಂತರ ಅವರು ನಿರಂತರವಾಗಿ 10 ದಿನ ಪವಿತ್ರಾತ್ಮನಿಗೋಸ್ಕರ ವೆಯ್ಟ್ ಮಾಡುತ್ತಾರೆ. ಯೇಸು ಎಂದು ಮಾತು ಹೇಳಿದ, ಮೇಲಿನಿಂದ ದೇವರು ನಿಮಗೆ ಶಕ್ತಿಯನ್ನು ಕಳಿಸುವ ತನಕ ಯೆರೂಸಲೇಮನ್ನು ಬಿಟ್ಟು ಓಡಿ ಹೋಗಬೇಡ್ರಿ. ದ ಪರ್ಟಿಕ್ಯುಲರ್ ಪ್ಲೇಸ್ ಅನ್ನು ದೇವರು ತೋರಿಸ್ತಾ ನೀವು ಅಲ್ಲೇ ನಿಲ್ಲಬೇಕು. ಬೇಕಾದ್ರೆ ನಾವು ಓದುವ ಲೂಕ್ ಚಾಪ್ಟರ್ 24 ಅಲ್ಲಿ 45 ಓದಿ ನಮಗೆ ಸಿಗ್ತದೆ. ಲೂಕ್ ಚಾಪ್ಟರ್ 24, ಲೂಕನು ಬರೆದ ಸುವಾರ್ತೆ. ಆತನವರಿಗೆಲ್ಲ ಬುದ್ಧಿ ಇಲ್ಲದವರಿಗೆ ಪ್ರವಾದಿಗಳು ಹೇಳಿದೆಲ್ಲವೂ ನಂಬುವುದರಲ್ಲಿ ಮಂದರದೆಯರೇ. ನೆಕ್ಸ್ಟ್ 24:45
ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳ್ಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೆ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂದು ಬರೆದಿದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು, ದ ವೆರಿ ಇಂಪಾರ್ಟೆಂಟ್, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಹೇಳಿದನು. ಪ್ರೈಸ್ ಗಾಡ್. ಈ ಪಟ್ಟಣ ಯಾವುದು? ಯೆರೂಸಲೇಮ್ ಪಟ್ಟಣದಲ್ಲಿ ಕಾದುಕೊಳ್ಳಿರಿ. ಪವಿತ್ರ ಆತ್ಮನು ಅಲ್ಲಿ ಫಸ್ಟ್ ಟೈಮ್ ವಾಗ್ದಾನ ಮಾಡಿದ ಪವಿತ್ರ ಆತ್ಮನು ಫಸ್ಟ್ ಟೈಮ್ ಬರುವಂಥದ್ದು ಅಲ್ಲ. ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ 2 chapter 33 verse. ಲೂಕನು ಬರೆದ ಆಕ್ಟ್ ಆಫ್ ಅಪೋಸ್ತಲ್ 2:33. ಆತನು ದೇವರ ಬಲಗಡೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸ್ತಾನೆ. ಪ್ರೈಸ್ ಗಾಡ್. ಸುರಿಸ್ತಾನೆ. ಆಲ್ರೆಡಿ ಪಂಚಶತ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರು ಕೂಡಿದ ಸ್ಥಳದಲ್ಲಿ ಪವಿತ್ರಾತ್ಮನು ಇಳಿದು ಬಂದ. 2ನೇ ಅಧ್ಯಾಯದಲ್ಲಿ ನಾವು ನೋಡಿದರೆ ನಮಗೆ ಸಿಗ್ತದೆ 2 chapter 1 verse. 2 chapter 1 verse ಆಕ್ಟ್ ಆಫ್ ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯ 1ನೇ ವಚನ. ಪಂಚಾಶತಮ ದಿನವು ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸ್ತದು ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಅವರೊಂದು ಮನೆಯಲ್ಲಿ ಕೂತಿದ್ದರು. ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಫಸ್ಟ್ ಪವಿತ್ರ ಆತ್ಮನು ಇಳಿದು ಬಂದ ಆ ಮನೆಯಲ್ಲಿ ಆತನು ತುಂಬಲ್ಪಟ್ಟ. He was filled that house. Okay, and suddenly there came a sound from heaven as of rushing mighty wind, and it filled the whole house where they were sitting. Okay, next. Okay, then the appeared to them divided tongues of fire, and one set upon each of them. ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮವು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. And they were all filled with the Holy Spirit and began to speak with other tongue as the Spirit gave them utterance. Spirit gave them word, utterance. ನಾವು ನೋಡ್ತೇವೆ ಪಂಚಶತ. ಆ ದಿವಸದಿಂದ ಚೀಟು ಹಾಕುವ ಕಾರ್ಯಕ್ರಮ ಮುಗಿಯಿತು. ಇನ್ನು ಒಂದು ಪ್ರಪೋಸಲಿಗೆ ಅಥವಾ ಯಾವುದೇ ಒಂದೊಂದಕ್ಕೆ ಚೀಟು ಹಾಕಿದರೆ ಯು ವಿಲ್ ಮಿಸ್ಗೈಡ್. ಯಾಕಂದ್ರೆ ದೇವರು ಹೊಸ ಒಡಂಬಡಿಕೆಯಲ್ಲಿ ಚೀಟಿಗೆ ಅನುಮತಿ ಕೊಡಲಿಲ್ಲ. ಓಕೆ, ಯು ವಿಲ್ ಮಿಸ್ಗೈಡ್. ನಾನು ಇಂಥ ಬಿಸ್ನೆಸ್ ಅನ್ನು ಮಾಡ್ಬೋದು, ಹೀಗೆ ಮಾಡ್ಬೋದು. ಚೀಟು ಹಾಕಿದರೆ ಸೈತಾನ ಕೂಡ ಚಿಟ್ಟಿತ್ತುವಂತೆ ಮಾಡುತ್ತಾನೆ. ಓಕೆ, ಕೆಲವರು ದೇವರು ಮಾತಾಡಿದಂತೆ ಹೇಳಿಕೊಂಡು ಪುಸ್ತಕ ತೆರೆದು ಹೀಗೆ ಗಿಳಿ ತೆಗೆದ ಹಾಗೆ ತೆಗಿತಾರೆ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ದೇವರು ನಮ್ಮನ್ನು ಆತ್ಮನಿಂದ ನಡೆಸ್ತಾನೆ. ಇಸ್ ಗೈಡೆಡ್ ಬೈ ಎ ಸ್ಪಿರಿಟ್. ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ಪರಿಸ್ಥಿತಿಗಳಿಂದ, ಇಮೋಷನ್ಗಳಿಂದ, ಭಾವನೆಗಳಿಂದ, ಫೀಲಿಂಗ್ಗಳಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು ಅಂತ ಹೇಳುವುದಿಲ್ಲ. ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ದೇ ಆರ್ ನಾಟ್ ಲೆಡ್ ಬೈ ಸೆನ್ಸ್ ನಾಲೆಜ್, ದೇ ಆರ್ ಲೆಡ್ ಬೈ ದ ಸ್ಪಿರಿಟ್. ದೇವರ ಆತ್ಮನಿಂದ ನಡೆಸಲ್ಪಡುವವರು ದೇವರ ಮಕ್ಕಳು. ದೇ ಆರ್ ಹೀರೋಸ್. They are matured sons of God. They are mature sons of God. They are mature. The Bible ಹೇಳ್ತದೆ. ನಾವು ತಿರುಗಿ ದಾಸತ್ವತೆಗೆ ಸೇರದಂತೆ ನಾವು ದಾಸನ ಭಾವನ ಹೊಂದಿಲ್ಲ, ನಾವು ಮಗನ ಭಾವನ ಹೊಂದಿದವರಾಗಿದ್ದೇವೆ.
ಅಪ್ಪ ತಂದೆ ಎಂದು ಕರೆಯುವಂಥ ತನ್ನ ಮಗನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಮನಸ್ಸಿಗೆ, ನಮ್ಮ ಭಾವನೆಗಳಿಗೆ ಸಾಕ್ಷಿ ಕೊಡ್ತಾನೆ ಅಂತ ಹೇಳುವುದಿಲ್ಲ, ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ರೋಮನ್ಸ್ 8 ಚಾಪ್ಟರ್ 16 ವರ್ಸಲ್ಲಿ ಬರೆಯಲ್ಪಟ್ಟಿದೆ, ದ ಸ್ಪಿರಿಟ್ ಆಫ್ ದೇವರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ರೋಮನ್ಸ್ 8:16. ನಾವು ದೇವರ ಮಕ್ಕಳಾಗಿದೆ ಎಂಬುದಕ್ಕೆ ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ದ ಸ್ಪಿರಿಟ್ ಹಿಮ್ಸೆಲ್ಫ್ ಬೇರ್ಸ್ ವಿಟ್ನೆಸ್ ವಿತ್ ಅವರ್ ಸ್ಪಿರಿಟ್ ದಟ್ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್. ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್. ಆದ್ದರಿಂದ ನೀವು ದೇವರ ಆತ್ಮನಿಂದ ನಡೆಸಲ್ಪಡಬೇಕಂತ ಹೇಳಿದರೆ ಯು ಮಸ್ಟ್ ಮೆಡಿಟೇಟ್ ಗಾಡ್ಸ್ ವರ್ಡ್ ಎವ್ರಿ ಡೇ. ಹೇಗೆ ನೀವು ಫಿಸಿಕಲಿ ನೀವು ಊಟವನ್ನು ಮಾಡ್ತೀರೋ 3 ಸರ್ತಿ, ಅದೇ ರೀತಿ ನಿಮ್ಮ ಆತ್ಮಕ್ಕೆ ನೀವು ದೇವರ ವಾಕ್ಯವನ್ನು ಉಣಿಸಬೇಕು. ನಿಮಗೆ ಊಟದ ನಾಲೆಜ್ ತುಂಬ ಇರ್ಬೋದು, ನಿಮ್ಮ ಮೇಲೆ ಮುಂದೆ ಬಫೆ ಸಿಸ್ಟಮ್ ರೆಡಿ ಆಗಿರ್ಬೋದು, ಬಟ್ ನೀವು ವೀಕ್ ಆದರೆ ಆ ಊಟದ ಪ್ರಾಬ್ಲಮ್ ಅಲ್ಲ, ನೀವು ಆ ಊಟವನ್ನು ನಿಮ್ಮ ಹೊಟ್ಟೆ ಒಳಗೆ ಹಾಕಲಿಲ್ಲ, ಅದಕ್ಕೋಸ್ಕರ ವೀಕ್ ಆಗಿದ್ದೀರಿ. ನಿಮಗೆ ಊಟದ ಬಗ್ಗೆ ತುಂಬ ನಾಲೆಜ್ ಇರ್ಬೋದು, ನೀವು ಊಟದ ಬಗ್ಗೆ ತುಂಬ ಕಲಿಯಬಹುದು, ನೀವು ಊಟದ ಬಗ್ಗೆ ಫುಡ್ಡಿನ ಬಗ್ಗೆ PhD ಮಾಡಬಹುದು, ಅದು ನಿಮ್ಮ ಹೊಟ್ಟೆಯನ್ನು ತುಂಬಿಸ್ತಿಲ್ಲ. ನೀನು ಏನು ಮಾಡದೆ ಪ್ರಿಪೇರ್ ಮಾಡಿದ್ದನ್ನು ಅಟ್ಲೀಸ್ಟ್ ತಿಂದರೆ ನಿನ್ನ ದೇಹಕ್ಕೆ ಎನರ್ಜಿ ಬರುತ್ತದೆ. ಅದೇ ರೀತಿ ದೇವರ ವಾಕ್ಯದ ಬಗ್ಗೆ ನೀನು ತುಂಬ ಕಲಿತಿರ್ಬೋದು, ತುಂಬ ನಾಲೆಜ್ ಇರ್ಬೋದು, ಬಟ್ ದೇವರನ್ನು ಯಾವಾಗ ನಾವು ತಿಳಿಯುತ್ತೇವೆ, ನಮ್ಮ ಆತ್ಮದಲ್ಲಿ ಗೊತ್ತು ಮಾಡುತ್ತೇವೆ, ರೆವಲೇಷನ್ ನಮ್ಮ ಆತ್ಮಕ್ಕೆ ಆಗುತ್ತದೆ, ಅದೇ ನಮ್ಮ ಆತ್ಮಕ್ಕೆ ಸಾಮರ್ಥ್ಯ, ಎನರ್ಜಿಯನ್ನು ಕೊಡುತ್ತದೆ. ಆಗ ನೀವೊಂದು ಪೊಸಿಷನ್ನಲ್ಲಿ ಇರುತ್ತೀರಿ ದೇವರ ಆತ್ಮನಿಂದ ನಡೆಸಲ್ಪಡಲಿಕ್ಕೆ. ಯು ಆರ್ ಗೋಯಿಂಗ್ ಟು ಲೆಡ್ ಬೈ ದ ಸ್ಪಿರಿಟ್, ನಾಟ್ ಲೆಡ್ ಬೈ ಇಮೋಷನ್, ಲೆಡ್ ಬೈ ದ ಸ್ಪಿರಿಟ್. ಯು ಆರ್ ಮೆಚೂರ್ ಸನ್ಸ್ ಆಫ್ ಗಾಡ್. ಯು ಆರ್ ಸ್ಪೀಕಿಂಗ್ ವಿಸ್ಡಮ್ ಆಫ್ ಗಾಡ್. ನೀವು ದೇವರ ವಿಸ್ಡಮ್ ಅನ್ನು ಮಾತಾಡುತ್ತೀವಿ. ಯು ಆರ್ ಸ್ಪೀಕಿಂಗ್ ವಿಸ್ಡಮ್ ಇನ್ ಎ ಮಿಸ್ಟ್ರಿ. ಅದು ಲೋಕದ ಜನರಿಗೆ ಅದು ರಹಸ್ಯ, ಲೋಕದ ಜನರಿಗೆ ಅದು ಸೀಕ್ರೆಟ್, ಬಟ್ ನಿಮಗೆ ಅದು ಪ್ರಕಟಣೆ, ನಿಮಗೆ ಅದು ಲೈಫ್. ಓಕೆ, ಅದರಿಂದ ಎವ್ರಿ ಡೇ ದೇವರ ವಾಕ್ಯವನ್ನು ಓದುವಂತ ಕಮಿಟ್ ಮಾಡ್ರಿ. ಪರ್ಸನಲ್ ನೀವು ದೇವರೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡ್ರಿ, ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡ್ರಿ. ವರ್ಡ್ ವಿದೌಟ್ ಪ್ರೇಯರ್ ಇಸ್ ಎಂಪ್ಟಿ. ವಾಕ್ಯ ಇಲ್ಲದ ಪ್ರಾರ್ಥನೆ ಹೇಗೆ ಮಾಡುತ್ತೀರಿ? ಕೆಲವು ಪ್ರಾರ್ಥನೆ ಮಾಡುತ್ತಾರೆ, ಅರ್ಧ ಗಂಟೆ ಮಾಡುತ್ತಾರೆ, ನೋ ವರ್ಡ್, ವಾಕ್ಯ ಎಂಬುದೇ ಇಲ್ಲ. ವಾಕ್ಯ ಹೇಳಿ ಪ್ರಾರ್ಥಿಸುವುದು ವೆರಿ ವೆರಿ ಇಂಪಾರ್ಟೆಂಟ್. ವಾಕ್ಯದೊಂದಿಗೆ ದೇವರೊಟ್ಟಿಗೆ ನೀವು ಕಮ್ಯುನಿಕೇಟ್ ಮಾಡುತ್ತೀರಿ. ನೀವು ವಾಕ್ಯವನ್ನು ಕೋಟ್ ಮಾಡುವಾಗ ದೇವರನ್ನು ಕೋಟ್ ಮಾಡುತ್ತೀರಿ. ನೀವು ವಾಕ್ಯವನ್ನು ಕೋಟ್ ಮಾಡುವಾಗ, ನೀವು ವಾಕ್ಯವನ್ನು ಹಿಡಿಯುವಾಗ ದೇವರ ಕ್ಯಾರೆಕ್ಟರ್ಗಳನ್ನು ಕಲಿಯುತ್ತೀರಿ. ನಿಮ್ಮ ಅಂತರ್ಯದ ಮನುಷ್ಯನು ಬಲ ಹೊಂದುತ್ತಾನೆ, ಅಂತರ್ಯದ ನೀವು ಬಲ ಹೊಂದುತ್ತೀರಿ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ನಾವು ಸೈನ್ಗಳಲ್ಲಿ ಜೀವಿಸುವವರಲ್ಲ. ಸೈನ್ಸ್ and wonders is for the unbeliever. We are not led by signs and wonders. You are the sign and wonder to the unbeliever world. You are the sign, you are the wonder. ಸೈನ್ಸ್ ಮತ್ತು ವಂಡರ್ಗಳನ್ನು ನೋಡಿ ನಾವು ವಿಶ್ವಾಸ ಮಾಡುವುದಲ್ಲ. ಹೊಸ ಒಡಂಬಡಿಕೆಯಲ್ಲಿ ಈ ಸಮಯ ಹತ್ರ ಕೇಳಿದ್ರು, ನಮಗೆ ಒಂದು ಅದ್ಭುತವನ್ನು ತೋರಿಸು ಅಂತ ಕೇಳಿದರು. ಇವರಿಗೆ ಯೋನನ ಅದ್ಭುತ ಹೊರತು ಬೇರೆ ಯಾವುದು ಸಿಗುವುದಿಲ್ಲ ಅಂತ ಹೇಳಿದ. ಯಾಕೆ ಸಿಗುವುದಿಲ್ಲ? ಯೋನನು ಅದ್ಭುತವನ್ನು ನೋಡಬೇಕಾದ್ರೆ ದೇ ಮಸ್ಟ್ ಬಿಲೀವ್ ದ ವರ್ಡ್ ಆಫ್ ಗಾಡ್. ದೇ ಮಸ್ಟ್ ಬಿಲೀವ್ ದ ವರ್ಡ್ ಆಫ್ ಗಾಡ್. ಯೇಸುಗೆ ಸಿಟ್ಟು ಬಂತು, ಅವರಿಗೆ ಸಿಟ್ಟು ಬಂತು. ರೈಟ್? ಕೆಲವೊಮ್ಮೆ ಡೌಟ್ಗಳು ಬರುತ್ತವೆ. ಯಾಕೆ ಬರುತ್ತವೆ? ವಾಕ್ಯ ಕಮ್ಮಿ ಆಯಿತು ಅಂತ ಹೇಳಿದರೆ ಡೌಟ್ ಬರುತ್ತದೆ.
ಸ್ಥಾನಿಕನಾದ ಯೋಹಾನನು ನಾವು ನೋಡ್ತೇವೆ ಸೆರೆಯಲ್ಲಿ ಬಿದ್ದಾಗ ಅವನಿಗೂ ಕೂಡ ಡೌಟ್ ಬಂತು. ಬರಬೇಕಾದ ನೀನು ಅಥವಾ ಬೇರೆ ಇನ್ನೊಬ್ಬನ ದಾರಿಯನ್ನು ನೋಡಬೇಕು ನಾವು. ಹಿ ವಾಸ್ ಎ ಪ್ರಾಫೆಟ್. ಯೇಸುವಿನ ಬಗ್ಗೆ ಮಾತಾಡಿದ ಪ್ರಾಫೆಟ್. ಸ್ತ್ರೀಯಲ್ಲಿ ಹುಟ್ಟಿದವನ ಒಳಗಿಂದ ಸ್ಥಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಬೇರೆ ಇಲ್ಲ ಅಂತ ಬೈಬಲ್ ಹೇಳ್ತದೆ. ಸ್ತ್ರೀಯಲ್ಲಿ ಹುಟ್ಟಿದವನು. ಎಲ್ಲಾ ಪ್ರವಾದಿಗಳು ಭವಿಷ್ಯವನ್ನು ಪ್ರೀಚ್ ಮಾಡಿದರು. ಬಟ್ ಯೋಹಾನನು ಯಾರ ಬಗ್ಗೆ ಅವರು ಎಲ್ಲ ಪ್ರವಾದಿಗಳು ಯೇಸುವಿನ ಬಗ್ಗೆ ಪ್ರವಾದಿಸಿದರು. ಬಟ್ ಯೋಹಾನನು ಅವನ ಪ್ರವಾದನೆಯನ್ನು ಮುಂದೆ ನೋಡಿದ, ಮ್ಯಾನಿಫೆಸ್ಟೇಷನ್ ನೋಡಿದ. ಆ ವ್ಯಕ್ತಿಗೆ ಆತನು ದೀಕ್ಷಾಸ್ಥಾನ ಕೊಟ್ಟ. ಯಾರ ಬಗ್ಗೆ ಆತನು ಪ್ರವಾದನೆ ಮಾಡಿದ. ಬಟ್ ಸ್ಟಿಲ್ ಅವನು ಸೆರೆಮನೆಯಲ್ಲಿದ್ದಾಗ ಅವನಿಗೆ ಡೌಟ್ ಬಂತು. ಬರಬೇಕಾದ ನೀನು ಮತ್ತು ಬೇರೆಯವರನ್ನು ನಾವು ನೋಡಬೇಕು. ಹಾಗೆ ಈ ಸಮಯ ಇಮ್ಮಿಡಿಯೇಟ್ಲಿ ಅಲ್ಲಿ ಅನೇಕರ ಅವನು ಸ್ವಸ್ಥಪಡಿಸಿದ, ಬಿಡುಗಡೆ ಮಾಡಿದ. ಅದಕ್ಕೆ ಈ ಸಮಯದ ಕುರುಡರು ಕಾಣುತ್ತಾರೆ, ಕಿವುಡರು ಕೇಳ್ತಾರೆ, ಕುಂಟರು ನಡೀತಾರೆ, ಬಡವರಿಗೆ ಶುಭ ವರ್ತಮಾನವು ಸಾರಲ್ಪಡುತ್ತದೆ. ನೀವು ಏನು ನೋಡಿದ್ದೀರಿ, ಕೇಳಿದ್ದೀರಿ, ಅದನ್ನು ಹೋಗಿ ಸ್ಥಾನಿಕನಾದ ಯೋಹಾನನಿಗೆ ಹೇಳಿ ಅಷ್ಟೇ. ನನ್ನ ವಿಷಯದಲ್ಲಿ ಸಂಶಯ ಪಡೋದವನು ಧನ್ಯನು. ಈ ಸಮಯ ವರ್ಡ್ ಅನ್ನು ಪ್ರೂವ್ ಮಾಡಿದ ಅಷ್ಟೇ. 35ನೇ ಯೆಶಾಯನ ಗ್ರಂಥದಲ್ಲಿ ಕ್ರಿಸ್ತನು ಬಂದಾಗ ಕುರುಡರು ಕಾಣುವರು, ಕಿವುಡರು ಕೇಳುವರು, ಕುಂಟನು ಜಿಂಕೆಯಂತೆ ಹಾರುವನು. ರೈಟ್? ಅದನ್ನೇ ವರ್ಡನ್ನೇ ಫುಲ್ಫಿಲ್ ಮಾಡಿದ. ವರ್ಡ್ ಬಿಟ್ಟು, ವಾಕ್ಯ ಬಿಟ್ಟು ಏನು ಆತನು ಪ್ರೂವ್ ಮಾಡಲಿಲ್ಲ. ನಾನೇ ದೇವರ ಮಗನು, ನಾನು ಯಾರು? ನೋ. ಈ ಸಮಯ ಏನೇ ಮಾಡುವುದಾದರೆ ವಾಕ್ಯವನ್ನು ಪ್ರೂವ್ ಮಾಡಿದ. ಸೈತಾನ ಬರುವಾಗಲೂ ಆತನು ಏನು ಮಾತಾಡಲಿಲ್ಲ, ವಾಕ್ಯವನ್ನು ಪ್ರೂವ್ ಮಾಡಿದ. ಇದು ಬರೆಯಲ್ಪಟ್ಟಿದೆ, ಇದು ಬರೆಯಲ್ಪಟ್ಟಿದೆ, ಇದು ಬರೆಯಲ್ಪಟ್ಟಿದೆ, ಮುಗಿಯಿತು. ಇವತ್ತು ಅನೇಕರ ಮಧ್ಯದಲ್ಲಿ ಇನ್ಸ್ಟ್ರಕ್ಷನ್, ದ ಗಾಡ್ಲಿ ಲೈಫ್ ಜೀವಿಸಬೇಕಾದ್ರೆ ನಿಮ್ಮ ಕನಸು, ನಿಮ್ಮ ದರ್ಶನ ಅಲ್ಲ. ದ ವರ್ಡ್ ಇನ್ಸ್ಟ್ರಕ್ಷನ್ ಇಸ್ ಅ ಗುಡ್ ಇನ್ಸ್ಟ್ರಕ್ಷನ್. ದ ವರ್ಡ್ ಇನ್ಸ್ಟ್ರಕ್ಷನ್. ಕೆಲವೊಮ್ಮೆ ನಾವು ಹೇಳ್ತೇವೆ ದೇವರ ಚಿತ್ತವಾದರೆ ದೇವರ ಚಿತ್ತ ದೇವರ ವಾಕ್ಯ. ಗಾಡ್ಸ್ ವಿಲ್ ಇಸ್ ದ ಗಾಡ್ಸ್ ವರ್ಡ್. ಸಿಂಪಲ್. ಕೆಲವೊಂದು ದೇವರು ಆಲ್ರೆಡಿ ತನ್ನ ಚಿತ್ತವನ್ನು ಪ್ರಕಟಿಸಿದ್ದಾನೆ, ಕೆಲವೊಂದು ದೇವರ ಚಿತ್ತವನ್ನು ವಾಕ್ಯಾನುಸಾರವಾಗಿ ನಮಗೆ ಗೈಡ್ ಮಾಡುತ್ತಾನೆ. ಕೆಲವೊಂದು ಇನ್ಸ್ಟ್ರಕ್ಷನ್ ನಮಗೆ ಕೊಟ್ಟಿದ್ದಾನೆ ವಾಕ್ಯದಲ್ಲಿ. ಅದರಿಂದ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ರಿ. ಇಫ್ ಯು ಆರ್ ಎ ವರ್ಡ್ ಮ್ಯಾನ್, ನೋ ಒನ್ ಕ್ಯಾನ್ ಶಾಕ್ ಯು, ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ನಾನು ಯಾರು ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ. ಗೆಟ್ ದ ವಿಸ್ಡಮ್, ಇಟ್ ವಿಲ್ ಪ್ರಮೋಟ್ ದಿ. ನಿನ್ನನ್ನು ಅದು ಉನ್ನತಿಗೆ ತರುತ್ತದೆ. ವಿಸ್ಡಮ್ ಅಂತ ಹೇಳಿದ್ರೆ ದೇವರ ವಾಕ್ಯ. ಸಾಮುವೇಲನಿಗೆ ದೇವರು ತನ್ನ ವಾಕ್ಯದ ಮೂಲಕ ಪ್ರಕಟಿಸಿದನು ಅಂತ ಹೇಳ್ತದೆ. ದೇವರು ಯಾವುದು ದರ್ಶನ ಕೊಟ್ಟು, ಅಫ್ಕೋರ್ಸ್ ದರ್ಶನ ಕೊಟ್ಟ ವಾಕ್ಯದ ಮೂಲಕ. ಅನೇಕ ಹೆವನ್ಲಿ ವಿಸಿಟೇಷನ್ಗಳು ಮಾತಾಡಬಹುದು. ನಾನು ಪರಲೋಕಕ್ಕೆ ಹೋಗಿ ಬಂದೆ, ಗುಡ್, ವಿ ಕ್ಯಾನಾಟ್ ಡಿನೈ ದಟ್ ಎಕ್ಸ್ಪೀರಿಯನ್ಸ್. ಬಟ್ ಆಧಾರ ಏನು? ದೇವರ ವಾಕ್ಯ. ನಿಮಗೊಂದು ವಿಷನ್ ಕಾಣ್ತಾ ಇದೆ, ದೇವದೂತನು ಕಾಣ್ತಾ ಇದೆ, ವಿ ಕ್ಯಾನಾಟ್ ಡಿನೈ ದಟ್ ಏಂಜಲಿಕ್ ವಿಸಿಟೇಷನ್. ಬಟ್ ಆಧಾರ ಏನು? ವಾಕ್ಯ. 23ನೇ ವಿಮೋಚನಾ ಕಾಂಡದಲ್ಲಿ ಹೇಳ್ತದೆ, ಆಧಾರವಿಲ್ಲದ ಸುದ್ದಿಗಳನ್ನು ಹಬ್ಬಿಸಬೇಡ್ರಿ. ಆಧಾರ ಬೇಕು. ಯಾವುದು ನಂಬಿಕೆಗೆ ಆಧಾರ ಇಲ್ಲವೋ ಅದೇ ಪಾಪ. ವಿಮೋಚನಾ ಕಾಂಡ 23ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, 23:1 ವರ್ಸ್, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನ್ಯಾಯ ವಿರುದ್ಧವಾದ ಸಾಕ್ಷಿಯನ್ನು ನುಡಿಯಬಾರದು. ಯು ಶಾಲ್ ನಾಟ್ ಸರ್ಕ್ಯುಲೇಟ್ ಎ ಫಾಲ್ಸ್ ರಿಪೋರ್ಟ್. ಡು ನಾಟ್ ಪುಟ್ ಯುವರ್ ಹ್ಯಾಂಡ್ ವಿತ್ ದ ವಿಕೆಡ್ ಟು ಬಿ ಎನ್ ಅನ್ರೈಚಸ್ ವಿಟ್ನೆಸ್. ಎನಿಥಿಂಗ್. ನಮಗೆ ಆಧಾರ ಬೇಕು. ನಮ್ಮ ನಂಬಿಕೆಗೆ ಆಧಾರ ಯಾವುದು? ದೇವರ ವಾಕ್ಯ. ಪಾಪ, ನ್ಯೂ ಟೆಸ್ಟಮೆಂಟಲ್ಲಿ ಪಾಪ ಅಂದ್ರೆ ಏನು? ನಂಬಿಕೆಗೆ ಆಧಾರ ಇಲ್ಲವೋ ಅದೇ ಪಾಪ.
14-23 ವಚನ, ರೋಮನ್ಸ್ 14:23. ರೋಮನ್ಸ್ 14:23. ಸಂಶಯಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ಇವತ್ತು ನೀವು ಅನೇಕ ಫುಡ್ಡುಗಳನ್ನು ತಿನ್ನುತ್ತೀರಿ, ಫುಡ್ಡುಗಳನ್ನು ತಿಂದು ಸಂಶಯಪಟ್ಟು ತಿನ್ನುತ್ತೀರಿ. ದಟ್ ಈಸ್ ಸಿನ್. ಯಾಕೆ? ನಿಮ್ಮ ತಿನ್ನುವಿಕೆಗೆ ಆಧಾರ ಇಲ್ಲ. ಆಧಾರ ಇಲ್ಲದ ಕಾರಣ ನಿಮಗೆ ಸಂಶಯಗಳು ಬರ್ತವೆ ತಿನ್ನುವಾಗ. ಬಟ್ ಹಿ ಡೌಟ್ ಈಸ್ ಕಂಡೇಮ್ಡ್ if he eats, because he does not eat from faith. For whatever is not from faith is sin. ಹಾಗಾದರೆ ನಿಮ್ಮ ಊಟಕ್ಕೆ ಆಧಾರ ಯಾವುದು? ಊಟಕ್ಕೆ ಆಧಾರ ಯಾವುದು? ತುಂಬ ಮಂದಿ ತುಂಬ ವಿಷಯಗಳನ್ನು ಹೇಳ್ಬೋದು. ಓಕೆ, ಫಸ್ಟ್ ತಿಮೋತಿ 4 chapter 1 verse. ಫಸ್ಟ್ ತಿಮೋತಿ 4 chapter 1, 2, 3, 4 verse. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳು ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆ ಆಗಬಾರದಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದಂತಲೂ ಹೇಳುವರು. ಆದರೆ ಯಾರು ನಂಬುವರಾಗಿದ್ದು ಸತ್ಯವನ್ನು ಗ್ರಹಿಸಿದರು, ಗ್ರಹಣೆ ಮಾಡಿದರು, ಸತ್ಯ ಗೊತ್ತಿದೆ, ಸತ್ಯವನ್ನು ಗ್ರಹಿಸಿದರು, ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದರು. ಫಾರ್ಬೈಡಿಂಗ್ ಟು ಮ್ಯಾರಿ ಆ್ಯಂಡ್ ಕಮಾಂಡಿಂಗ್ ಟು ಅಬ್ಸ್ಟೈನ್ ಫ್ರಮ್ ಫುಡ್ಸ್ which God created to be received with thanksgiving by those who believe and know the truth. ಓಕೆ, 4ನೇ ವಚನ. ಆತನು ಉಂಟು ಮಾಡಿದೆಲ್ಲವೂ ಒಳ್ಳೆಯದೇ, ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದಲ್ಲ. ಆತನು ಉಂಟು ಮಾಡಿದೆಲ್ಲವೂ ಒಳ್ಳೆಯದೇ, ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. ದೇವರ ವಾಕ್ಯವನ್ನು ಹೇಳಿ. ಹೇಗೆ ಪ್ರಾರ್ಥಿಸಬೇಕು? ಸುಮ್ಮನೆ ಪ್ರಾರ್ಥನೆ ಅಲ್ಲ, ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದು. ನಿಮ್ಮ ನಂಬಿಕೆಗೆ ಆಧಾರ ವಾಕ್ಯ. ಓಕೆ, 10-25 ವಚನ, 1 Corinthians 10:25 ಇರುತ್ತದೆ. ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ. ಕಟುಕರ ಅಂಗಡಿಯಲ್ಲಿ ಮಾರುವಂಥದ್ದು ಏನಿದ್ದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ನೀವು ಅದು ಅಂಗಡಿಗೆ ಹೋಗ್ತೀರಿ. ಓಕೆ, ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ. ಕಟುಕರ ಅಂಗಡಿಯಲ್ಲಿ ಮಾರುವಂಥದ್ದು ಏನಿದ್ದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ಈಟ್ ವಾಟ್ ಎವರ್ ಈಸ್ ಸೋಲ್ಡ್ ಇನ್ ದ ಮೀಟ್ ಮಾರ್ಕೆಟ್, ಆಸ್ಕಿಂಗ್ ನೋ ಕ್ವಶನ್ಸ್ ಫಾರ್ ಕಾನ್ಷಿಯಸ್ ಸೇಕ್. ಓಕೆ, ಕಾನ್ಷಿಯಸ್ ಸೇಕ್. ತುಂಬ ಸಂಗತಿ ವಿಚಾರಣೆ ಮಾಡಿ ತಿನ್ನುತ್ತೀರಿ, ಎನ್ಕ್ವೈರಿ ಮಾಡುತ್ತಿರಲಿ. ಅದರಲ್ಲಿ ಏನಿದೆ, ಅದರಲ್ಲಿ ಏನಿದೆ, ಅದು ಇದೆ, ಇದು ಇದೆ. ತಿಂದ ಕಾರಣ ಸಂಶಯಗಳು ಹುಟ್ಟುತ್ತವೆ. ಓಕೆ, ವಿಚಾರಣೆ ಮಾಡದೆ ತಿನ್ನಿರಿ. ಡೋಂಟ್ ಫೈಂಡ್ ಔಟ್. ತುಂಬ. ಓಕೆ, ನೆಕ್ಸ್ಟ್ 26ನೇ ವಚನ. ಭೂಮಿಯು ಅದರಲ್ಲಿರುವ ಸಮಸ್ತವು ಕರ್ತನದ್ದಾಗಿದೆ ಅಲ್ಲವೇ? For earth is the Lord's and all it is fullness. 27ನೇ ವಚನ. ಕ್ರಿಸ್ತನ ನಂಬೋದರಲ್ಲಿ ಒಬ್ಬ ನಿಮ್ಮನ್ನು ಊಟಕ್ಕೆ ಕರೆಯುವಾಗ ಹೋಗುವುದಕ್ಕೆ ನಿಮಗೆ ಇಷ್ಟವಿದ್ದರೆ ನಿಮಗೇನು ಬಡಿಸಿದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡಿ ತಿನ್ನಿರಿ. 27ನೇ ವಚನ ಹೇಳ್ತದೆ, ಕ್ರಿಸ್ತನನ್ನು ನಂಬದವರಲ್ಲಿ ಒಬ್ಬ ನಿಮ್ಮನ್ನು ಊಟಕ್ಕೆ ಕರೆಯುವಾಗ, ಊಟಕ್ಕೆ ಕರೀತಾನೆ, ನಮ್ಮ ಮನೆಗೆ ಊಟಕ್ಕೆ ಬನ್ನಿರಿ ಅಂತ. ಅವನು ಬಾರ್ನೆಗೆನಲ್ಲ, ಬಿಲೀವರ್ ಅಲ್ಲ, ಕ್ರಿಸ್ತನ ನಂಬದವನು. ಹೋಗುವುದಕ್ಕೆ ನಿಮಗೆ ಇಷ್ಟವಿದ್ದರೆ ಹೋಗಿ ಅಂತ ಹೇಳ್ತದೆ. ನಿಮಗೇನು ಬಡಿಸಿದರೂ ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡುತ್ತೀನಿರಿ. ಸಂಶಯ, ದ ಅನ್ಬಿಲೀಫ್. ಏನು ಮಾಡುತ್ತೀನಿ ನೀನು ಸಂಶಯಪಟ್ಟು ಉಣ್ಣುವ ಕಾರಣ ಪಾಪ ಮಾಡುತ್ತೀನಿ. ಸಂಶಯಪಟ್ಟು ಉಣ್ಣುವ ಕಾರಣ ಅನೇಕ ಸಿಕ್ನೆಸ್ಗಳು, ಅನೇಕ ಪ್ರಾಬ್ಲಮ್ಗಳು.
ಅದು ತಿಂದರೆ ಗ್ಯಾಸ್ಟ್ರಿಕ್, ಇದು ತಿಂದರೆ ಎಲರ್ಜಿ, ಇದು ತಿಂದರೆ ಅದು, ಇದು ತಿಂದರೆ ಯಾವುದು ತಿನ್ನಲಿಕ್ಕಿಲ್ಲ. ಯಾಕೆ ನೀವು ಗೂಗಲಲ್ಲಿ ತುಂಬ ಹುಡುಕ್ತೀರಿ? ಗೂಗಲಲ್ಲಿ ಹುಡುಕಬೇಡ್ರಿ, ವಾಕ್ಯದಲ್ಲಿ ಹುಡುಕಿರಿ. ವಾಕ್ಯವನ್ನು ನೀವು ಏನು ನೋಡ್ತೀರಿ ನೀವು ಅದೇ ಆಗುತ್ತೀರಿ. ಓಕೆ, ತುಂಬ ಹುಡುಕ್ತೀರಿ, ಅದಕ್ಕೋಸ್ಕರ ಅನೇಕ ಸಿಕ್ನೆಸ್ಗಳು. ವಾಕ್ಯವನ್ನು ಕೇಳಿದರಿಂದ ನಿಮಗೆ ನಂಬಿಕೆ ಬರುತ್ತದೆ. ನೀವು ನಂಬಿಕೆಯಿಂದ ತಿಂದಾಗ ಎವ್ರಿ ಫುಡ್ that you are going to eat, it will turn into good your body. Good your body. ತಿನ್ನುವಂಥದ್ದು ಒಂದು ಸ್ವಲ್ಪ ಲಿಮಿಟ್ ತಿನ್ನಿರಿ. ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅತಿ ಮಾಂಸ ಭಕ್ಷಕರನ್ನು ಸೇರಬೇಡಿ, ಕಂಠಕ್ಕೆ ಕತ್ತಿ ಹಾಕಿಗೂ. ಜೇನು ಸಿಹಿ ಎಂದು ಅತಿಯಾಗಿ ತಿನ್ನಬೇಡ, ಕಾರಿಬಿಟ್ಟಿ. ಹೊಟ್ಟೆ ಬಾಕನು ಕುಡುಕನು ಇಬ್ಬರು ದುರ್ಗತಿಗೆ ಬರುತ್ತಾರೆ. ತಿನ್ನುವುದು ತಪ್ಪದಲ್ಲ, ಹೊಟ್ಟೆ ಬಾಕದನ. ಓಕೆ, ತಿನ್ನುವುದಕ್ಕೆ ಲಿಮಿಟ್ ಇದೆ. ಬೈಬಲ್ ಇದು ಕೂಡ ಇನ್ಸ್ಟ್ರಕ್ಷನ್ ಕೊಡ್ತದೆ. ಓಕೆ, ಅದರಿಂದ ದೇವರ ವಾಕ್ಯ ನಿಮ್ಮ ಎಲ್ಲ ಸಂಶಯ, ಡೌಟ್ಗಳನ್ನೆಲ್ಲ ತೆಗೆದು ಬಿಡುತ್ತದೆ. ನೀವು ದೇವರ ಆತ್ಮನಿಂದ ನಡೆಸಲ್ಪಡುತ್ತೀರಿ. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ಅಂತ ಹೇಳಿದರೆ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದವರಾಗಿದ್ದೇವೆ. ವಿ ಥ್ಯಾಂಕ್ ಯು ಲಾರ್ಡ್. ತಂದೆ, ಇವತ್ತು ವಾಕ್ಯಗಳ ಮೂಲಕ ನಮ್ಮ ನಂಬಿಕೆಯನ್ನು ನೀನು ಬಲಪಡಿಸ್ತಿ. ಎಲ್ಲ ಸಂಶಯಗಳು ಬಿಟ್ಟು ಹೋಗಿದೆ. ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಯಾರೆಲ್ಲ ಏನೇ ಫುಡ್ ತಿಂದರು, ಏನೇ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರು ಮಾತಾಡಿದ ಪ್ರತಿಯೊಂದು ನಕಾರಾತ್ಮಕ ಮಾತುಗಳು ಏನೇನು ಹೇಳಿ ತಿಂದಿದ್ದಾರೋ ಅದೆಲ್ಲ ಬ್ರೇಕ್ ಆಗಲಿ. ಇವತ್ತಿನಿಂದ ವಾಕ್ಯ ಹೇಳಿ ಪ್ರಾರ್ಥಿಸ್ತೀನಲ್ಲಿ. ಥ್ಯಾಂಕ್ ಯು ಲಾರ್ಡ್. ಐ ರಿಲೀಸ್ ಯುವರ್ ಅನಾಯಿಂಟಿಂಗ್, ರಿಲೀಸ್ ಯುವರ್ ಹೀಲಿಂಗ್, ಓ ಗಾಡ್. ಬಿ healed now by the power of the Holy Spirit. In Jesus' name. Amen. 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 Amen.